ಹಸ್ಬೆಂಡು, ನೀವು ಕಟ್ಟಿರೋ ಈ ಬ್ರಹ್ಮಗಂಟು ನಾನು ಸೈನ್ ಮಾಡೋದ್ರಿಂದ ಇನ್ನೂ ಗಟ್ಟಿಯಾಗಿದೆ. ಅದೇ ಥರ ನಮ್ಮಿಬ್ಬರು ಸಂಬಂಧ ದೇವ್ರ ದಯದಿಂದ ಇನ್ನೂ ಗಾಢವಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾವತ್ತಿದ್ರೂ ಈ ದೀಪ ನಿಮ್ಮವಳೆ, ನೀವು ನನ್ನವರೇ. ನಮ್ಮಿಬ್ರನ್ನ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ. ಏನ್ರಿ ಮಾಡಿದ್ರಿ? ನಾವಿಬ್ರು ಗಂಡ ಹೆಂಡತಿ ಅಂತ ಕಾನೂನು ಪ್ರಕಾರ ಆ ಬುಕ್ಕಲ್ಲಿ ರಿಜಿಸ್ಟರ್ ಆಗಿದೆ ಅಲ್ವಾ, ಅದೇ ಖುಷಿಗೆ ನಾವಿಬ್ರು ಹೆಸರನ್ನ ನಿಮ್ಮ ಶರ್ಟ್ ಮೇಲೆ ಬರೆದೆ. ಈ ಘಟನೆ ಕೊನೆವರೆಗೂ ನೆನಪಲ್ಲಿ ಉಳಿಯುತ್ತೆ. ಮುತ್ತಿನಂತ ಮಾತು ಹೇಳ ಕಣಮ್ಮ. ನೀವಿಬ್ರು ಹೀಗೆ 100 ಕಾಲ ಸುಖವಾಗಿ ಜೊತೆಯಾಗಿರಿ. ಸರ್, ನಿಮ್ಮ ಮುಂದೆ ಪ್ರೀತಿ ತೋರಿಸ್ನಲ್ವಾ, ಅದಕ್ಕೆ ನಾಚಿಕೆ ಪಡ್ಕೊಂಡು ಹೊಟ್ಟೋದ್ರು. ಓ ಆಗ? ಹೌದು. ಹಾಗಾದ್ರೆ ನಿಮ್ಮಿಬ್ರು ಪ್ರೀತಿ ಮನೇಲಿ ಮಾತ್ರ ಇರಬೇಕಾ? ಹೌದು ಸರ್, ಬೇರೆ ಯಾರ ಮುಂದೆನೂ ಪ್ರೀತಿನ ತೋರಿಸ್ಕೋಬಾರ್ದು, ಹೇಳ್ಕೋಬಾರ್ದು ಅನ್ನೋದು ಅವ್ರ ಅಭಿಪ್ರಾಯ. ಯಾಕೆ? ಅದೇನೋ ಹೇಳ್ತಾರಲ್ವಾ, ಇದು ಪರ್ಸ್ನಲ್ಲು, ಪಬ್ಲಿಕ್ ಆಗಬಾರ್ದು ಅಂತ. ಹಾಗೆ ಅವರು ಎಲ್ಲದನ್ನು ತುಂಬ ರಹಸ್ಯವಾಗಿಟ್ಟಿರ್ತಾರೆ. ಈಗ ಅರ್ಥ ಆಯ್ತಮ್ಮ. ಸರಿ, ಈಗಲೇ ನಿನ್ನ ಗಂಡನ ಹತ್ರ ಹೋಗಿ ಸಾರಿ ಕೇಳು. ಯಾಕೆ ಸರ್? ನಿನ್ನ ಪ್ರೀತಿನ ಎಲ್ರ ಮುಂದೆ ತೋರಿಸ್ಕೊಂಡಲ್ಲ, ಆ ಕೋಪಕ್ಕೆ ನಿನ್ಗೇನಾದ್ರೂ ಬೈದ್ಬಿಟ್ರೆ? ಬೈದ್ರೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಿದೆ. ಸರಿ ಸರ್, ಬರ್ತೀನಿ. ಸರಿನಮ್ಮ. ಎಂಥ ಅಪರೂಪದ ಜೋಡಿ ಅಲ್ವಾ ಸರ್? ಇವರಿಬ್ರು 100 ಕಾಲ ಸುಖವಾಗಿರ್ಲಪ್ಪ. ಹಸ್ಬೆಂಡು ಎಲ್ಲಿ ಹೋದ್ರು ರೀ? ಅಲ್ಲ ಹಸ್ಬೆಂಡು, ಎಲ್ಗೆ ಹೋಗಿದ್ರಿ ನೀವು? ವಿಚ್ಛೇದನ ಸಿಗ್ಲಿಲ್ಲ ಅನ್ನೋ ಕೋಪದಲ್ಲಿ ಬಾರಿಗೆ ಹೋಗಿದ್ರಾ? ಏನ್ರಿ ಮಾತಾಡ್ತಾ ಇದ್ದೀರಾ? ನಾನೇನು ಕುಡ್ಕನ ಬಾರ್ಗೋಕೆ? ತಗೊಳ್ಳಿ. ಏನ್ ಹಸ್ಬೆಂಡ್ ಇದು? ನನ್ಗಿಷ್ಟ ಅಂತ ಬಜ್ಜಿ ಏನಾದ್ರೂ ಕಟ್ಟಿಸ್ಕೊಂಡು ಬಂದಿದ್ದೀರಾ? ಬರೀ ತಿನ್ನೋದ್ರಲ್ಲೇ ಇರ್ತಿರಲ್ರಿ, ತೆಗೆದು ನೋಡಿ. ಏನ್ ಹಸ್ಬೆಂಡು ಬಳೆ ತಂದಿದ್ದೀರಾ? ಮನೆಯಿಂದ ಹೊರಡುವಾಗ ನಿಮ್ಮನ್ನ ಹೇಗೆ ಕರ್ಕೊಂಬಂದಿದ್ನೋ, ಮನೆಗೆ ವಾಪಸ್ ಹೋಗುವಾಗ್ಲೂ ನಿಮ್ಮನ್ನ ಹಂಗೆ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಅಬ್ಬಾ, ನಿಮ್ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಇದೇ ಖುಷಿಯಲ್ಲಿ ನೀವೇ ನಂಗೆ ಬಳೆ ಹಾಕ್ತೀರಾ? ಇದು ಯಾಕೋ ಅತಿ ಆಯ್ತು, ಸುಮ್ಮನೆ ಹಾಕೊಳ್ಳಿ. ನೀವ್ ಬಳೆ ಹಾಕೋದ್ರೆ ಮಾತ್ರ ನಾ ಗಾಡಿ ಹತ್ತೋದು. ಒಳ್ಳೆ ಕರ್ಮ ಆಯ್ತಲ್ರಿ ನಿಮ್ದು. ಕೊಡಿ. ಸಮಾಧಾನ ಆಯ್ತಾ? ಹಾ, ಬನ್ನಿ ಮತ್ತೆ. ಆಯ್ತಮ್ಮ. ಅಲ್ಲ, ಇಷ್ಟು ದಿನ ನಾವು ಬಲೆ ಹಾಕಿದ್ರು ಬೀಳ್ದೇ ಇರೋನು ಇವತ್ತು ಬಲೆ ಹಾಕ್ದೇನೆ ಬಿದ್ದಿದ್ದಾನಲ್ಲ. ಇವತ್ತು ನಿನ್ನಪ್ಪನಿಂದಲೇ ಅರೆಸ್ಟ್ ಮಾಡ್ತೀನಿ.
ಜಯರಾಮ ಸರ್. ನಮ್ಮೂರು ಪ್ರೈವೇಟ್ ಸ್ಕೂಲ್ ಹತ್ರ ಯಾರೋ ಗಲಾಟೆ ಮಾಡ್ತಿದ್ದಾರಂತೆ. ಹೌದಾ ಸರ್? ಏನಂತೆ ಸರ್? ಯಾರೋ ಪುಣ್ಪೋಕ್ರೆ ನಿಮ್ಮ ಮಗನಂತವ್ರು ಸ್ಕೂಲ್ ಮೇಸ್ಟ್ರಿಗೆ ಇಟ್ಕೊಂಡು ಚೆನ್ನಾಗಿ ಹೊಡಿತಿದ್ದಾನಂತೆ. ತಗೊಂಡು ಬಂದ್ರಿ, ಚೆನ್ನಾಗಿ ರುಬಣ. ಯಾಕೋ ಸಾಹೇಬ್ರು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನನ್ನ ಮಗ ಅನ್ನಿಸ್ಕೊಂಡ್ರು ಮಹಾಶಯನೇ ಇರಬೇಕು ಅನ್ನಿಸ್ತಾ ಇದೆ. ಜಯರಾಮ, ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಮಗನೇ ಏನಾದರೂ ಮಾಡಿರ್ಬೋದು ಅಂತ ಗಾಬರಿ ಆಗ್ತಿದ್ಯಾ? ಹಾಗೇನಿಲ್ಲ ಸರ್, ಅವನು ಯಾರೇ ಆಗಿರಲಿ ಒದ್ದು ಹೇಳ್ಕೊಂಬರ್ತೀನಿ ಸರ್. ಸೀತಾರಾಮ್ ಬರೆಯ. ಜಯರಾಮ, ಹೋಗು ಹೋಗು, ನಿನ್ನ ಮಗನಿಗಿದೆ ಇವತ್ತು ಮಾರಿ ಹಬ್ಬ. ಏನ್ ಹಸ್ಬೆಂಡ್ ನೀವು ಬೆಳಿಗ್ಗೆವರೆಗೂ ಒಳ್ಳೆ ಪಟಾಕಿ ಸಿಡಿಯೋ ತರ ಪಟಪಟ ಅಂತ ಮಾತಾಡ್ತಿದ್ರಿ, ಇವಾಗೇನು ಜ್ವರ ಬಂದಿರೋರ್ ತರ ಸುಮ್ನೆ ಕೂತಿದ್ದೀರಾ? ಏನು ಹುಷಾರಿಲ್ವಾ? ಬೆಳಗ್ಗೆ ನಾನು ನಿಮ್ಮ ಕಾಲು ಎಳ್ದೆ ಅಂತ ಇವಾಗ ನೀವು ನನ್ನ ಕಾಲು ಎಳಿತಾ ಇದ್ದೀರಾ? ನಾವ್ ಮಾಡೋ ಪಾಪ ಪುಣ್ಯ ನಮ್ಮನ್ ಕಾಡ್ದೆ ಬಿಡಲ್ಲ ಅಂತ ಇದಕ್ ಹೇಳೋದು. ಅಂತೂ ಎಂತೂ ನಿಮಗ್ ವಿಚ್ಛೇದನ ಕೊಡೋದು ಆ ದೇವ್ರೆ ತಪ್ಪಿಸ್ಬಿಟ್ಟ. ಇದೆಲ್ಲ ನಾನು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲನೋ ಗೊತ್ತಿಲ್ಲ. ಹಾಗಾದ್ರೆ ನಾನು ಮಾತ್ರ ಕರ್ಮ ಮಾಡಿದ್ದೆ ಅಂತ ಹೇಳ್ತಾ ಇದ್ದೀರಾ? ಯಾಕೆ? ನಿಮ್ಮಿಂದ ಡಿವೋರ್ಸ್ ಸಿಗ್ಲಿಲ್ವಲ್ಲ? ಮಾಡಿದ್ರು ಮಾಡಿರ್ಬೋದು. ಇವತ್ತಂತೂ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಹಸ್ಬೆಂಡು? ಡಿವೋರ್ಸ್ ಸಿಗ್ಲಿಲ್ಲ ಅಂತ ತುಂಬಾ ಖುಷಿ ಪಡಬೇಡಿ. ಇವತ್ತು ನಮ್ಮ ಮದುವೆ ರಿಜಿಸ್ಟರ್ ಆಗಿದೆ. ಇವತ್ತಲ್ಲ ನಾಳೆ ಡಿವೋರ್ಸ್ ಕೊಡ್ಲೇಬೇಕು. ಬೀಸೋ ದೊನ್ನೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ ಅಂತಾರೆ. ಹಾಗೆ ನಿಮ್ಮಿಂದ ವಿಚ್ಛೇದನ ತಗೊಳ್ಳೋದ್ರಿಂದ ತಪ್ಪಿಸ್ಕೊಂಡೆ. ಮುಂದೆ ಏನಾಗತ್ತೋ ಅಂತ ನೋಡೋಣ ಬಿಡಿ, ಈಗ್ಲೇ ಯಾಕೆ ತಲೆ ಕೆಡ್ಸ್ಕೋಬೇಕು? ಇವತ್ ನಂಗೆ ಆಗಿರೋ ಖುಷಿಗೆ ನಿಮ್ಗೆ ಏನಾದ್ರೂ ಕೊಡ್ಸ್ಬೇಕು ಅನ್ಸಿದೆ. ಏನ್ ಬೇಕು ಹೇಳಿ? ನೀವು ಮಾತಾಡದೆ ಸುಮ್ಮನೆ ಕೂತ್ರೆ ಸಾಕು. ಹೋಗ್ಲಿ ಬಿಡಿ, ಹಾಡಾದ್ರೂ ಹಾಕ್ಲಾ? ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ನೀನು ಕೆಳಗಡೆ ಬಿದ್ದು ನಿನಗೆ ಏಟಾದಾಗ ನಿನ್ನ ಬಾಯಲ್ಲಿ ಬಂದಿದ್ದ ಮೊದಲನೇ ಪದ ಅಮ್ಮ. ಅದು ಕನ್ನಡ. ನಿನ್ನ ಕಿತ್ತೋದು ಇಂಗ್ಲೀಷ್ ಅಲ್ಲ. ಅಂಥದ್ರಲ್ಲಿ ನಾನು ಕನ್ನಡದ ಬಗ್ಗೆ ಮಾತಾಡ್ತೀಯ? ನರಸಿಂಹ, ನರಸಿಂಹ ಏನ್ ಮಾಡ್ತಿದ್ಯಾ? ಬಿಡು ಅವ್ರನ್ನ. ನರಸಿಂಹ ಪ್ಲೀಸ್, ಅವ್ರ ಮೇಲೆ ಕೈ ಮಾಡೋದು ತಪ್ಪು ಅಂತ ಗೊತ್ತು ತಾನೆ? ನಿಮ್ಮ ಮೇಷ್ಟ್ರಿಗೆ ಹೊಡಿತಾ ಇರೋ ತಪ್ಪು ಅನ್ನೋದಾದ್ರೆ ನಿಮ್ಮ ಮೇಷ್ಟ್ರು ಮಾಡಿರೋದು ತಪ್ಪೆ. ಮಕ್ಕಳಿಗೆ ಹೇಗೆ ಹೊಡೆದಿದ್ದಾರೆ ಅಂತ ನೋಡು. ಅದು ಅಲ್ಲದೆ ಕನ್ನಡದ ಬಗ್ಗೆ ಕೀಳಾಗಿ ಮಾತಾಡ್ತಾನೆ. ಅವ್ರು ತಪ್ಪು ಮಾಡೋದು ಅಂತ ನೀನು ತಪ್ಪು ಮಾಡಕ್ಕಾಗತ್ತಾ? ಅವ್ರ ಮೇಲೆ ಕೈ ಮಾಡೋದು ಕಾನೂನು ವಿರುದ್ಧ. ಒಂದ್ ವೇಳೆ ಪೊಲೀಸ್ ಬಂದ್ರೆ ಅಂತನಾ? ಬಂದರೆ ಬರಲಿ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಮ್ಮ ಕನ್ನಡದ ಬಗ್ಗೆ ಯಾರೇ ಅವಮಾನ ಮಾಡಿದ್ರು ನಾನು ಮಾತ್ರ ಸುಮ್ಮನಿರಲ್ಲ. ನರಸಿಂಹ ಪ್ಲೀಸ್, ಬೇಡ, ಹೊಡಿಬೇಡ, ಬಿಡು ಅವ್ರನ್ನ. ಯಾವನ ಅವನು? ಗಲಾಟೆ ನಿಲ್ಸಿದ್ರೆ ಸರಿ. ಜಗಮಣ, ಸರಿಯಾದ ಸಮಯಕ್ಕೆ ಬಂದ್ರೆ. ನಿಮ್ಮಂತ ನಿಷ್ಠಾವಂತ ಪೊಲೀಸ್ಗೆ ಇಂಥ ಮಗ ಹುಟ್ಟಬಾರ್ದಾಗಿತ್ತು. ನೋಡಿ ನೋಡಿ ಹೇಗೆ ಹೊಡೆದಿದ್ದ ನೋಡಿ. ಅಂಕಲ್, ನರಸಿಂಹ ಅವ್ರ ಮೇಲೆ ಕೈ ಮಾಡಿರೋದು ನಿಜ. ಆದ್ರೆ ಈ ಮೇಸ್ಟ್ರು ಗಣಿ ಮತ್ತೆ ಸುಬ್ಬುಗೆ ಹೇಗೆ ಹೊಡೆದಿದ್ದಾರೆ ಅಂತ ಗೊತ್ತಾ? ಮಕ್ಳ, ನಿಮ್ಗಾಗಿರೋ ಗಾಯನ ತೋರಿಸಿ. ಅಲ್ಲ, ಎಷ್ಟೇ ಚೆನ್ನಾಗಿ ಪಾಠ ಹೇಳ್ಕೊಟ್ರು
ಇವ್ರು ಓದಕ್ಕೆ ಬರೋದಿಲ್ಲ ಅಂತಂದರೆ ಕೋಪ ಬರುತ್ತಾ ಇಲ್ವೋ ನೀವೇ ಹೇಳಿ. ಅದಕ್ಕೆ 4 ಪೆಟ್ಟು ಕೊಟ್ಟರೆ ಬೈಕಾದ್ರೂ ಓದ್ತಾರಂತ 4 ಏಟ್ ಕೊಟ್ಟೆ. ಅದಕ್ಕೆ ಈ ದೊಡ್ಡ ಮನುಷ್ಯ ಒಳ್ಳೆ ರೌಡಿ ಥರ ನನ್ನ ಮೇಲೆ ಹೇಗೆ ಅಟ್ಯಾಕ್ ಮಾಡಿದ್ದೇನೆ ನೋಡಿ. ಮಕ್ಳಿಗೆ ಹೊಡೆದಿದ್ದು ಅಲ್ಲದೆ ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ದು ಸರಿನಾ ಸರ್? ಅರೆ ನಾನೇನಮ್ಮ ಹೇಳ್ಬಾರ್ದು ಹೇಳ್ದೆ. ಅಲ್ಲ ಈಗಿನ ಕಾಲದಲ್ಲಿ ಕನ್ನಡ ಕಲಿತು ಯಾರು ಉದ್ಧಾರ ಆಗಿದ್ದಾರೆ ಹೇಳಿ? ಈಗೇನಿದ್ರು ಇಂಗ್ಲಿಷ್ ಬೇಕು ಅನ್ನೋ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಅದು ತಪ್ಪಾ ಸರ್? ಹೌದು, ನೀವು ಮಕ್ಳಿಗೆ ಹೊಡೆದಿದ್ದು ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡಿದ್ದು ಎರಡೂ ತಪ್ಪೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಥರ ಆಗೋಯ್ತು. ಅಲ್ಲ ಅಷ್ಟಕ್ಕೂ ನರಸಿಂಹನ ಪರ್ವ ಮಾತಾಡೋದಕ್ಕೆ ನೀನ್ಯಾಕಮ್ಮ ಮುಂದೆ ಬಂದಿದ್ಯಾ? ನೋಡೋ, ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಾನೂನು ನೋಡ್ಕೊಳುತ್ತೆ. ಜಯರಾಮಣ್ಣ ಏನು ಮುಖ ನೋಡ್ತಾ ಇದ್ದೀರಾ? ಮೊದಲಿನ ಸ್ಟೇಷನ್ ಕರ್ಕೊಂಡೋಗಿ ಲಾಕಪ್ಗೆ ಹಾಕಿ. ಇವತ್ತು ನನಗೆ ಹೊಡೆದಿರೋನು ಇದೇ ಕೋಪದಲ್ಲಿ ನಾಳೆ ಯಾರಿಗಾದ್ರೂ ಕೊಲೆಗೆಲ್ಲ ಮಾಡ್ಬಿಟ್ಟಾನು. ಏನ್ ಮಾಡ್ತಿದ್ದೀರಾ? ಅಂಕಲ್ ಅಲ್ಲ, ಹೆಡ್ ಕಾನ್ಸ್ಟೇಬಲ್ ಜಯರಾಮ್. ಸರಿ ಸರ್, ಯಾಕೆ ಇವನನ್ನ ಎಳ್ಕೊಂಡು ಹೋಗ್ತಿದ್ದೀರಾ? ಇನ್ನೇನು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡದೆ ಹಾರ ಹಾಕಿ ಸನ್ಮಾನ ಮಾಡ್ತಾರಾ? ನೀವ್ ನರಸಿಂಹನ್ ಅರೆಸ್ಟ್ ಮಾಡೋ ಹಾಗಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ. ಜನ ಸ್ಟೇಷನ್ ಕರ್ಕೊಂಡೋಗ್ಬೇಕಾಗಿರೋ ತಪ್ಪು ಮಾಡಿರೋ ನನ್ನ, ನೀನಲ್ಲ. ನಿನಗೂ ಈ ಗಲಾಟೆಗೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಮನೆಗೆ ಹೋಗು. ನಿಮ್ಮನ್ನ ಅರೆಸ್ಟ್ ಮಾಡೋದನ್ನ ನಾನು ಕಣ್ಣಾರೆ ನೋಡಿ ಅದು ಹೇಗೆ ಸುಮ್ಮನೆ ಮನೆಗೆ ಹೋಗ್ಲಿ? ಅದು ಏನೇ ಆಗಲಿ ನಾನು ನಿಮ್ಮ ಜೊತೆ ಸ್ಟೇಷನಿಗೆ ಬಂದೇ ಬರ್ತೀನಿ. ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಇಲ್ಲಿಂದ ಕಳ್ಸಕ್ಕಾಗಲ್ಲ. ಸುಮ್ಮನೆ ಎಲ್ರೂ ಸ್ಟೇಷನ್ಗೆ ಕರ್ಕೊಂಡು ಹೋಗಕ್ಕಾಗಲ್ಲ. ನಮಗೆ ತಲೆ ಕೆಟ್ಟಿದ್ಯಾ? ಸರ್, ಒಂದು ಸ್ವಲ್ಪ ಮುಂದೆ ಬರ್ತೀರಾ? ಈಗಲಾದರೂ ನನ್ನನ್ನು ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೋದಾ ಸರ್? ಕಾನೂನು ಪ್ರಕಾರ ಒಬ್ಬ ಪೊಲೀಸ್ ಮೇಲೆ ಕೈ ಮಾಡಿದ್ರೆ ಅದು ತಪ್ಪೇ ಅಲ್ವಾ? ನಾನೀಗ ಅದನ್ನು ಮಾಡಿದ್ದೀನಿ. ಈಗಲಾದರೂ ನನಗೆ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀರಾ? ಏನ್ ಜಾತಿ ಅಕ್ಕ ಇದು? ಹೂವಿನಾರ? ಮನೆಗೆ ವಾಪಸ್ ಬಂದಿದ್ದೀರಾ, ಸೊ ನಿಮ್ಮನ್ನ ಸ್ವಾಗತ ಮಾಡೋದಕ್ಕೆ. ನೀವೆಲ್ರಿಗೂ ತುಂಬಾ ಹೃದಯ ಧನ್ಯವಾದಗಳು. ನೀವೆಲ್ಲರೂ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತೀರಾ ಅಲ್ವಾ? ಅಷ್ಟು ಸಾಕು. ಆದ್ರೆ ಇದ್ಯಾಕ್ರಿ ನಂಗೆ ಹಾಕಿದ್ರಿ? ಹೂ ಹಚ್ಬಂಡು ಹಾಗ್ ನೋಡಿದ್ರೆ ಈ ಹಾರ ಸೇರ್ಬೇಕಾಗಿರೋದು ನಿಮ್ಗೆ, ನನ್ಗಲ್ಲ. ನನಗ? ಹೌದು. ಏಕೆ? ಇವತ್ತೇ ಕೊನೆ. ನಾಳೆಯಿಂದ ನೀವ್ ಯಾರೋ ನಾನ್ ಯಾರೋ ಈ ಮನೆ ಋಣ ಮುಗೀತು ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ದೀಪ ನಿಂಗೆ ಇನ್ನೂ ಒಳ್ಳೆ ಟೈಮ್ ಇದೆ ಅಂತ ಸಾಬೀತು ಮಾಡ್ಕೊಳಕ್ಕೆ ಇನ್ನೂ ಅವಕಾಶ ಕೊಟ್ಟಿದ್ದಾನೆ. ಅಷ್ಟರಲ್ಲಿ ನಿಮ್ ಮನ್ಸ್ ಗೆದ್ದು ನಿಮ್ ಹೆಂಡತಿಯಾಗಿ ಈ ಮನೆಯಲ್ಲಿ ಕೊನೆವರೆಗೂ ಇರ್ತೀನಿ. ಅದು ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಮಾಡಿ ತೋರಿಸ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಬನ್ನಿ ಹಸ್ಬೆಂಡು. ಹಲೋ ಮೇಡಮ್, ಹೇಗಿದ್ದೀರಾ? ನೋಡಿ ವಾಪಸ್ ಬಂದ್ಬಿಟ್ಟೆ. ಬೆಂಕಿ ಆಡ್ತಿದ್ಯಾ? ತಲೆ ಕೆಡ್ಸ್ಕೊಬಿಡಿ, ಇನ್ಮೇಲೆ ದಿನಾ ಬೆಂಕಿ ಆಡುತ್ತೆ. ಹಸ್ಬೆಂಡು, ನಿಮ್ಮ ಅದಕ್ಕೆ ಸರಿಯಾಗಿ ಹೇಳ್ದೆ ಅಲ್ವಾ? ಡಿವೋರ್ಸ್ ಸಿಕ್ಕಿಲ್ಲ ಅಂತ ತುಂಬಾ ಖುಷಿ ಪಡಕ್ ಹೋಗ್ಬೇಡಿ. ಡಿವೋರ್ಸ್ ಸಿಗಕ್ ಮುಂಚೆ ನಮ್ಮಿಬ್ರು ಮದುವೆ ರಿಜಿಸ್ಟರ್ ಆಗ್ಬೇಕು ಅಂತ ನಮ್ಮಿಬ್ರು ಕೈಲಿ ಸೈನ್ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ. ನೀವ್ ಯಾವತ್ತಿದ್ರು ನನ್ನಿಂದ ದೂರ ಆಗ್ಬೇಕಿರೋರೆ. ಸರಿ ಬಿಡಿ ಹಸ್ಬೆಂಡು, ಅದಕ್ಕಿನ್ನೂ ಬೇಜಾನ್ ಟೈಮ್ ಇದೆ. ಸದ್ಯಕ್ಕೆ ಬನ್ನಿ ಬನ್ನಿ. ಹಸ್ಬೆಂಡು, ಒಂದ್ ನಿಮಿಷ. ನಮ್ಮಿಬ್ರು ಮೇಲೆ ಯಾರ್ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿರತ್ತೆ.
ಅವತ್ತು ನಾನು ಕೋಪದಲ್ಲಿ ಒಳಗೆ ಬಂದಿದ್ದೆ, ಆದರೆ ಇವತ್ತು ನಾನು ಖುಷಿಯಾಗಿ ಒಳಗೆ ಬರ್ತಿದ್ದೀನಿ. ನಿಮ್ಮಿಬ್ರಿಗೂ ಡಿವೋರ್ಸ್ ಕೊಡಿಸ್ದೆ ಮದುವೆ ರಿಜಿಸ್ಟರ್ ಮಾಡಿದ್ವಲ್ಲ ಅಂತ ಬೀಗಬೇಡ. ಚಿರು ನನ್ನಿಂದ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಹೀಗೆಲ್ಲ ಮಾಡಿರೋದು. ನನ್ನ ಗಂಡನಿಂದ ಆ ದೇವರು ಕಚ್ಚಿರೋ ಈ ಬ್ರಹ್ಮಗಂಟನ್ನ ನಿಮ್ಮಿಂದ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಆ ದೇವರು ಇನ್ನೊಂದ್ಸಲಿ ಸಾಬೀತು ಮಾಡಿಬಿಟ್ಟಿದ್ದಾನೆ. ಇನ್ಮೇಲಿಂದ ಇದನ್ನ ನನ್ನ ಗಂಡನ್ನ ಜೋಪಾನವಾಗಿ ನೋಡ್ಕೊತೀನಿ. ಸಾರಿ ದೀಪಾ, ನಿನಗೆ ಡಿವೋರ್ಸ್ ಆಗೋಕ್ಕೂ ಮೊದಲು ಮದುವೆ ರಿಜಿಸ್ಟರ್ ಆಗಬೇಕು ಅನ್ನೋ ವಿಷಯ ನನಗೆ ಅಪ್ಪಂಗೆ ಗೊತ್ತಿತ್ತು. ಆದರೆ ನಿನ್ನಿಂದ ಅದನ್ನು ಮುಚ್ಚಿಟ್ಟಿದ್ವಿ. ರಿಜಿಸ್ಟ್ರೇಷನ್ ಆಫೀಸಿಂದ ಬಂದ ಮೇಲೆ ನಿನಗೆ ಹೇಳೋಣ ಅಂತ ಸುಮ್ಮನಾದ್ವಿ ಅಷ್ಟೇ. ಹೌದಾ ಮಾವ? ಹೌದಮ್ಮ, ಆದರೆ ನನಗೆ ಮಾತ್ರ ನಿನ್ನ ಸಂಕಟನ ನೋಡೋಕ್ಕಾಗ್ತಿರ್ಲಿಲ್ಲ. ನಿಜ ಹೇಳೋಣ ಅಂತ ನಾನು ರೆಡಿ ಆಗ್ತಿದ್ದೆ, ಆದರೆ ಅರ್ಚನೆ ನನ್ನನ್ನು ತಡೀತಿದ್ಲು. ಇರಲಿ ಬಿಡಿ ಮಾವ, ನೀವಾಗಲಿ ಅಕ್ಕ ಆಗಲಿ ನಾನು ಒಳ್ಳೇದನ್ನೇ ಬಯಸೋದಲ್ವಾ. ನನ್ನ ಹಸ್ಬೆಂಡು ನನ್ನವರಾದ್ಮೇಲೆ ಇನ್ಮೇಲೆ ಗೆಲ್ವೆಲ್ಲ ನಂದೆ. ಏನ್ ಜರಮ್ಮ, ಏನ್ ನಡೀತಿದೆ ಅಲ್ಲೇ? ಆ ಮೇಷ್ಟ್ರಿಗೆ ಅಟ್ಯಾಕ್ ಮಾಡಿದ್ ಯಾರು ಅಂತ ಗೊತ್ತಾಯ್ತಾ? ನರಸಿಂಹ ಸರ್. ಓಹೋ, ನಿನ್ ಮುದ್ದಿನ ಮಗ ನರಸಿಂಹ ಇಷ್ಟು ದಿನ ಏನು ತಕರಾರು ಇಲ್ಲದೆ ಆರಾಮಾಗಿದ್ದೇನೆ ಅನ್ಕೊಂಡಿದ್ದೆ. ಮತ್ತೆ ಶುರು ಹಚ್ಕೊಂಡ ಹಳೆ ಚಾಲಿನ. ಅದ್ ಸರಿ, ಈಗ ನೀನ್ ಯಾಕೆ ಫೋನ್ ಮಾಡಿದೆ? ನನ್ನ ಮಗನ ಅರೆಸ್ಟ್ ಮಾಡಿ ಕರ್ಕೊಂಡು ಬರಕ್ಕಾಗಲ್ಲ ಅಂತನಾ? ಇಲ್ಲ ಸರ್, ಕಾನೂನಿನ ಪ್ರಕಾರ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡಿಸೋದು ನನ್ನ ಜವಾಬ್ದಾರಿ ಸರ್. ನರಸಿಂಹ ಆ ಮೇಷ್ಟ್ರ ಮೇಲೆ ಹಲ್ಲೆ ಮಾಡಿದ್ದು ಎಷ್ಟು ನಿಜಾನೋ ಅದೇ ಥರ ಇಲ್ಲೊಂದು ಹುಡುಗಿ ನಮ್ಮ PC ಸೀತಾರಾಮ್ ಕೆನ್ನೆಗೆ ಹೊಡೆದಿದ್ದಾಳೆ ಸರ್. ಏನೋ ನಮ್ಮ PC ಮೇಲೆ ಕೈ ಮಾಡಿದ್ಲಾ? ರೈ, ಅವಳನ್ನು ಕರ್ಕೊಂಬಂದ್ರೆ? ಸರ್, ನಾನೇನೋ ಕರ್ಕೊಂಬರ್ತೀನಿ, ಆದರೆ ನೀವೇನು ಅನ್ಬಾರ್ದು ಸರ್. ನಾನು ಯಾಕೆ ಏನಾದರೂ ಅನ್ಲಿ? ನೀನು ಹೇಗೆ ಕಾನೂನಿಗೆ ಬೆಲೆ ಕೊಡ್ತೀವೋ ಅದೇ ರೀತಿ ನಾನು ಕೂಡ ಕಾನೂನಿಗೆ ಬೆಲೆ ಕೊಡ್ತೀನಿ. ಕಾನೂನು ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು. ಆ ಹುಡುಗಿ ಯಾರೇ ಇರಲಿ, ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ, ನರಸಿಂಹನ ಜೊತೆ ಆ ಹುಡುಗಿನೂ ಕರ್ಕೊಂಬ. ಸರಿ ಸರ್. ನೋಡ್ರಿ ಮೇಷ್ಟ್ರೆ, ಮಕ್ಕಳು ಇನ್ನೂ ಚಿಕ್ಕವರು, ಅವ್ರಿಗೆ ಈ ಥರ ಎಲ್ಲ ಹೊಡೆಯೋದು ಮತ್ತು ಭಾಷೆ ಬಗ್ಗೆ ಅವಮಾನ ಮಾಡೋದು ಇದೆಲ್ಲ ಕಾನೂನು ಪ್ರಕಾರ ತಪ್ಪಾಗುತ್ತೆ. ಬೇರೆಯವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇವತ್ತು ಇವನನ್ನ ಹೇಗೆ ಎಳ್ಕೊಂಡು ಹೋಗ್ತಾ ಇದ್ದೀವಿ, ನಾಳೆ ನಿಮ್ಮನ್ನು ಹಾಗೆ ಎಳ್ಕೊಂಡು ಹೋಗ್ಬೇಕಾಗತ್ತೆ. ಸ್ವಲ್ಪ ಹುಷಾರಾಗಿದೆ. ಸರಿ ಸರ್. ಗಾಡಿ ಅಂಕಲ್, ನರಸಿಂಹಣ್ಣನ್ ಕರ್ಕೊಂಡು ಹೋಗ್ಬೇಡಿ. ಏಯ್ ಗಣಿ, ಸುಬ್ಬು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಆಗಲೇ ಅವ್ರಿಗೆ ಬುದ್ಧಿ ಬರೋದು. ನೀವು ಇದನ್ನೆಲ್ಲ ತಿಳ್ಕೊಳ್ಳಿ. ಹೋಗಿ ಒಳಗಡೆ. ಮೇಷ್ಟ್ರೆ, ನೀವು ಅಷ್ಟೇ ಕಣ್ರಿ, ಮಕ್ಳ ಹತ್ರ ಹಾಗೆಲ್ಲ ನಡ್ಕೋಬೇಡಿ. ಹೋಗಿ ಪಾಠ ಮಾಡಿ ಹೋಗಿ. ಸರಿ ಜನಮಣ್ಣ. ಸೀತಾರಾಮ, ಇವ್ರನ್ನ ಹಚ್ಚೋ ಜೀಪು ನಿನಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ಮೇಡಮ್ ಮೇಡಮ್ ಮೇಡಮ್, ಬೇಗ ತಗೊಳ್ಳಿ, ರುಚಿಯಾಗಿದೆ, ಬಿಸಿಯಾಗೋಗಿದೆ, ತಗೊಳ್ಳಿ. ಏನಿದು? ಪಾಯಸ. ಇದ್ಯಾಕೆ ತಂದೆ? ಖುಷಿಗೆ. ಕಾರಣ? ನೀವು ಮೇಡಮ್. ನಾನಾ? ಒಂದು ನಿಮಿಷ, ತುಂಬ ಬಿಸಿಯಾಗಿದೆ, ತುಂಬ ಪ್ರಶ್ನೆ ಬೇರೆ ಕೇಳ್ತಿದ್ದ. ಅದಾ ಮೇಡಮ್, ಇವತ್ತಿಂದ ಅಧಿಕೃತವಾಗಿ ನಿಮ್ಮ ಮೈನ ನನ್ನ ಗಂಡ ಆದ್ರು.
ಅದ ಕಾರಣ ನೀವೇ ಅಲ್ವಾ ಮೇಡಮ್. ಅದಕ್ಕೆ ನಾನೇ ಪಾಯಸ ಮಾಡಿ ಎಲ್ರಿಗೂ ಕೊಟ್ಟು ಕೊನೆಗೆ ನಿಮಗೆ ತಂದು ಕೊಟ್ಟೆ. ಕುಡ್ದು ಹೊಟ್ಟೆ ತುಂಬಿಸ್ಕೊಳ್ಳಿ ಅಥವಾ ಕುಡಿದೆ ಹಾಗೆ ಇಟ್ಟು ಊರ್ಕೊಳ್ಳಿ. ಅಭಿಪ್ರಾಯ ನಂದು, ಆಯ್ಕೆ ನಿಮ್ದು. ಏನಂತೀರಾ? ಹೂನಾ ಹೂನಾ? ಏನು ಮಾತಾಡ್ತಾ ಇದೆಯಾ ಅನ್ನೋ ಜ್ಞಾನ ಇದೆಯಾ ನಿನಗೆ? ನಾನು ಯಾಕೆ ಚಿರು ಹಿಂದೆ ಬಿದ್ದು ನಿನಗೆ ಡಿವೋರ್ಸ್ ಕೊಡಲಿ ಅಂತ ಕೇಳಲಿ? ಅದು ಅವನಿಷ್ಟ. ಮೇಡಮ್, ನಾನು ತುಂಬ ಓದಲ್ದೇ ಇರ್ಬೋದು, ಆದರೆ ಅಲ್ಪ ಸ್ವಲ್ಪ ಬುದ್ಧಿ ಇದೆ ಅಂತ ಅನ್ಕೊಂಡಿದ್ದೀನಿ. ಅದು ಹೇಗೆ ಬೆಂಕಿ ಇಲ್ಲದೆ ಹೊಗೆ ಹಾರಲ್ವೋ, ಈ ಮನೇಲಿ ಏನೇ ಕೆಟ್ಟ ಘಟನೆ ನಡೆದು ಅದ್ರ ಹಿಂದೆ ನೀವೇ ಇರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನು ನನ್ನನ್ನು ಕೆಟ್ಟವಳು ಅಂತ ಹೇಳ್ತಾ ಇದೆಯಾ? ನೀವು ಯಾರ ವಿಷಯದಲ್ಲಿ ಒಳ್ಳೆಯವರು ನಂಗೆ ಗೊತ್ತಿಲ್ಲ, ಆದರೆ ನನ್ನ ಚಿರೋ ಅವ್ರ ವಿಷಯದಲ್ಲಿ ನೀವೇ ದೊಡ್ಡ ವಿಲ್ಲ.